ಮಾಡ್ಕೊಂಡು ಲಾಭ ಮಾಡಿ ತೋರಿಸುವಂಥ ಕೆಲಸವನ್ನು ಹೇಗೆ ಅವ್ರ ಕೈಲಿ ಇರ್ತದೆ ಮಾರ್ಕೆಟಿಂಗ್ ಮಾಡೋದು ಮಾಡಿದರೆ ಮೋಸ್ಟ್ಲಿ ಇದು ಯಶಸ್ವಿ ಆಗ್ಬೋದು, ಅವ್ರಿಗೆ ಪೇಮೆಂಟ್ಸ್ಗಳು ಸಿಗ್ಬೋದೇನೋ. ಯಾಕಂದರೆ ಜಪಾನ್ ದೇಶ ನೋಡಿದಾಗ ಇವತ್ತು ಅಲ್ಲಿ ದುಡಿಯುವಂಥ ಒಂದು ಮನೋವೃತ್ತಿ ಮತ್ತೇನೋ ಸ್ಟ್ರೈಕ್ ಮಾಡೋದ್ರ ಸಹಿತ ಒಂದು ಕಪ್ ಪಟ್ಟಿ ಕಟ್ಕೊಂಡು ನಮ್ಮ ಡಿಮಾಂಡ್ ಇಡುವಂಥದ್ದು ಇವೆಲ್ಲ ಆದರ್ಶನೀಯ ಅದಾವ. ಹಂಗಂತೇಳಿ ಹಂಗೆ ಆಗ್ಬೇಕು ನಮ್ಮಂತಲ್ಲ, ಆ ದಿವಸ ಪ್ರಯತ್ನ ಮಾಡಬಾರ್ದು. ಇವರು ಪೇಮೆಂಟ್ ಹೆಚ್ಚು ಮಾಡುವಂಥ ಮನಸ್ಥಿತಿಯಲ್ಲಿ ಜೊತೆಗೆ 8 ತಾಸು ಪ್ರಾಮಾಣಿಕವಾಗಿ ದುಡಿಯುವಂಥ ಮನಸ್ಥಿತಿ ಈ ಕಾರ್ಮಿಕರದ್ದು ಇತ್ತಪ್ಪ ಅಂತಂದ್ರೆ ಮೋಸ್ಟ್ಲಿ ಇದು ಸಾಲ್ವ್ ಆಗ್ಬೋದು. ಮತ್ತು ಏನೋ ಒಂದಿಷ್ಟು ಹೆಚ್ಚುಗಳು ವ್ಯವಸ್ಥೆ ತಾಸು 6 ತಾಸು ಹೆಚ್ಚು ಕೆಲಸ ಮಾಡಿದ್ರು ಸಹಿತ ಇದು ಇನ್ನಷ್ಟು ಲಾಭದ ಉದ್ಯೋಗ ಆಯ್ತಪ್ಪ ಅಂದ್ರೆ ಕೊಡೋಂಗೂ ಸಹಿತ ಮಾಲಕಿಗೂ ಅದು ಸಹಜ ಇನ್ಕಮ್ ಬರೋಕೈತೆ ಅವ್ರಿಗೆ ಕೊಡಬೇಕಾದ ನಿಶ್ಚಿತವಾಗಿಯೂ ಬರ್ತದೆ. ಎಲ್ಲ ಮಾಲೀಕರು ಕೆಟ್ಟಲ್ಲ. ಹಂಗೆ ಅದೇ ಕಾಲಕ್ಕೆ ಎಲ್ಲ ಕಾರ್ಮಿಕರು ದುಡಿಯಾರದ ಆಲಸಿಗಳಲ್ಲ, ದುಡಿಯೋರಿದ್ದಾರೆ ಮಾಡೋರಿದ್ದಾರೆ. ಅದು ನೋಡ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೋಬೇಕು. ಯಾವಾಗ ಆಗ್ತದೆ ಗೊತ್ತಿಲ್ಲ, ಸುಮ್ಮನೆ ಬಂತು ನೋಡಿದ್ವಿ, ನಿಮ್ಮ ಮುಂದೆ ಚರ್ಚೆ ಮಾಡಿದ್ವಿ. ನಿಮಗೇನು ಅನ್ನಿಸ್ತದೆ? ಕಾರ್ಮಿಕರು ತಪ್ಪೋ ಅಥವಾ ಈ ದುಡ್ಡು ಹೇಗೆ ದುಡಿಸ್ಕೊಳ್ಳೋ ಮಾಲೀಕರದೋ ಅಥವಾ ಕಾರ್ಪೊರೇಟ್ ತಪ್ಪೋ ಯಾರು ತಪ್ಪದ? ನಮ್ಮ ಇಂಡಸ್ಟ್ರಿಗಳು ದಿವಾಳಿ ಹೇಳೋದಕ್ಕೆ ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ದೊಳಗೆ ಸಂಪೂರ್ಣವಾಗಿ ಸೋತಿದ್ದೀವಿ. ಚೈನಾದ ಮುಂದಂತೆ ನತಮಸ್ತಕಾಗಿದ್ದೀವಿ. ಅಲ್ಲಿ ವಸ್ತು ತಂದಿಲ್ಲ, ನಾವು ಮಾರ್ತಾ ಇದ್ದೀವಿ, ಅದನ್ನು ತೊಳ್ತಾ ಇದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಫೇಲ್ಯೂರ್ ಆಗ್ಯದ. ಚೈನಾ ಮೊದಲು ಜಗದಲ್ಲಿ ಗೆದ್ದ, ವರ್ಷಕ್ಕೆ $1 ಟ್ರಿಲಿಯನ್ ಲಾಭ ಮಾಡಿ ತೋರಿಸ್ತದೆ. ನಮಗೆ ಅದು ಕಲಿಸಲು ಸಾಧ್ಯ ಇಲ್ಲ ಏನೋ ಅನ್ನಿಸ್ತದೆ. ಏನೋ ಇರಲಿ, ಇದು ಇವತ್ತಿನ ಕಾರ್ಮಿಕರ ಮತ್ತು ಈ ಮಾಲೀಕರ ಮಧ್ಯದ ತಿಕ್ಕಾಟ. ಹೆಚ್ಚು ಸಂಬಳ ಕೊಡ್ರಿ, ಕಡಿಮೆ ದುಡಿಸೋರಿ ಅಂತ ಕಾರ್ಮಿಕರು ಹೇಳಿದರೆ, ಅದೇ ಕಾಲಕ್ಕೆ ಮಾಲೀಕರು ಇಲ್ಲ ಪಗಾರ ಕಡಿಮೆ ತೊಗೊಳ್ರಿ, ಹೆಚ್ಚು ದುಡ್ರಿ 10 ತಾಸು ಅಂತ ಹೇಳ್ತಾ ಇದ್ದಾರೆ. ಇವ್ರ ಮಧ್ಯದಲ್ಲಿ ತಿಕ್ಕಾಟ ಹೇಳೋದು ನಿಮಗೇನು ಅನ್ನಿಸ್ತದೆ? ಯಾಕಂತಂದ್ರೆ ಈ ತಿಕ್ಕಾಟ ಮುಗಿಬೇಕು ಮತ್ತು ನಮ್ಮ ಡೆವಲಪ್ಮೆಂಟ್ ಆಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಲಿಷ್ಠ ಆಗಬೇಕು. ಇದು ನಿಮ್ಮ ಸಲಹೆ ಸೂಚನೆ ಕೊಡ್ತಾ ಇರ್ರಿ, ಮಾತಾಡ್ತಾ ಇರ್ರಿ. ನಾವು ಅದನ್ನು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.